ಇವತ್ತು ಹಾಸನಾಂಬ ದೇವಿ ದರ್ಶನದ ಸಾರ್ವಜನಿಕ ದರ್ಶನಾವಕಾಶಕ್ಕೆ ಕೊನೆ ದಿನ. ಹಾಗೆ ಈ ಬಾರಿ ಕಟ್ಟುನಿಟ್ಟಿನ ವ್ಯವಸ್ಥೆಯನ್ನ ಹಾಸನದ ಉಸ್ತುವಾರಿ ಸಚಿವರಾದ ಕೃಷ್ಣೇಗೌಡ ಬೈರೇಗೌಡರವರು ಮಾಡಿರುವಂತದ್ದು. ಜೊತೆಗೆ ಇದರಲ್ಲಿ ಒಂದ್ ರೀತಿ ಸಕ್ಸಸ್ ಕೂಡ ಆಗಿದ್ದಾರೆ. ಈಗ ಕೃಷ್ಣೇ ಬೈರೇಗೌಡರು ಸಚಿವರು ನಮ್ಮ ಜೊತೆ ಇದ್ದಾರೆ. ಸರ್ ಹೇಳಿ, ಕೊನೆ ದಿನ ಅಂತೂ ಹೇಗಾಗುತ್ತೆ ಏನು ಅಂತ ಒಂದು ಕುತೂಹಲ. ಕೊನೆಗೂ ಕೂಡ ಸಾಕಷ್ಟು ಸಂಖ್ಯೆ ನಿಭಾಯಿಸುವಲ್ಲಿ ಜಿಲ್ಲಾಡಳಿತ ಮತ್ತೆ ನೀವು ಎಲ್ಲ ಕೂಡ ಸಫಲರಾಗಿದ್ದಾರೆ. ಏನ್ ಹೇಳ್ತೀರಾ? ಮತ್ತೆ ಇವತ್ತಿನ ಬಗ್ಗೆ ಏನ್ ಸೂಚನೆ ಕೊಡ್ಲಿಕ್ಕೆ ಹೇಳ್ತೀರಾ ಸರ್? ಇಲ್ಲ, ಇವತ್ತು ಕೊನೆ ದಿನ ಸಾರ್ವಜನಿಕ ದರ್ಶನ 7 ಗಂಟೆಗೆ ದರ್ಶನ ನಿಲ್ಲುತ್ತೆ. ಹಾಗಾಗಿ 5 ಗಂಟೆ ನಂತರ ಬರಬೇಡಿ ಅಂತ ನಾವು ಹೇಳಿದ್ದೇವೆ. ಆದ್ರೂ ಕೂಡ ಜನ ಬರ್ತಾನೆ ಇದ್ದಾರೆ. ನಿನ್ನೆ ರಾತ್ರಿನೂ ಕೂಡ 6 ಗಂಟೆ ಪೂಜೆಗೆ ಕ್ಲೋಸ್ ಆಗಬೇಕಾಗಿತ್ತು. ಆದರೆ ಆ ಸಂದರ್ಭದಲ್ಲೂ ಕೂಡ ದೂರದಿಂದ ಬಂದಿದ್ದಾರೆ. ಇವತ್ತು ಹೆಚ್ಚಾಗಿ ಹಾಸನ ಜಿಲ್ಲೆಯವರು ಇದ್ದಾರೆ, ಬೇರೆ ಜಿಲ್ಲೆಯವರು ಕೂಡ ಸುಮಾರು ಜನ ಬಂದಿದ್ದಾರೆ. ಆದಷ್ಟು ಬಂದಿರುವಂತವರು 5 ಗಂಟೆಗೆ ಮೊದಲು ಯಾರು ಬರ್ತಾರೆ ಅವರಿಗೆಲ್ಲ ದರ್ಶನ ಮಾಡಿಸಬೇಕು ಅಂತ ನಮ್ಮದು ಸಂಕಲ್ಪ ಇದೆ. ಆದರೆ 5 ಗಂಟೆಗೆ ನಾವು ಗೇಟ್ ಕ್ಲೋಸ್ ಮಾಡಬೇಕಾಗುತ್ತೆ. ದಯವಿಟ್ಟು 5 ಗಂಟೆ ನಂತರ ಬಂದು ಒಳಗೆ ಬಿಡಲೇಬೇಕು ಅಂತ ದಯವಿಟ್ಟು ಅಲ್ಲಿ ಒತ್ತಡ ಮಾಡಬೇಡಿ. ಯಾಕಂದ್ರೆ 7 ಗಂಟೆಗೆ ದರ್ಶನ ನಿಂತ ಕೂಡಲೇ ಜಾತ್ರಾ ಮಹೋತ್ಸವದ ಅಂಗವಾಗಿ ಸಿದ್ದೇಶ್ವರ ಸ್ವಾಮಿದು ರಥಯಾತ್ರೆ ಇರ್ತದೆ. ರಾತ್ರಿಗೆ ಕುಂಡ ಎಲ್ಲ ಇರುತ್ತೆ, ಕೆಂಡ ಆಯುವುದು ಎಲ್ಲ ಇರ್ತದೆ. ಸೊ ಹಾಗಾಗಿ 7 ಗಂಟೆಗೆ ದರ್ಶನ ನಿಲ್ಲಿಸಬೇಕು. ಸೊ ಪ್ರವೇಶ ದ್ವಾರಗಳು 5 ಗಂಟೆಗೆ ಬಂದಾಗುತ್ತೆ. ಒಟ್ಟಾರೆ ಈಗ ಇಲ್ಲಿವರೆಗೆ ಎಲ್ಲಾ ದಿನಗಳು ಕೂಡ ಅತ್ಯಂತ ಸುಗಮವಾಗಿ ಸಾರ್ವಜನಿಕರಿಗೆ ದರ್ಶನ ಆಗಿದೆ. ಈ ಬಾರಿ ನಂಬರ್ 1 ಪ್ರಯಾರಿಟಿ ನಾವು ಸಾಮಾನ್ಯ ಜನಗಳಿಗೆ ಕೊಟ್ಟಿದ್ದೀವಿ, ಸಾರ್ವಜನಿಕರಿಗೆ ಕೊಟ್ಟಿದ್ದೇವೆ. ಎಲ್ಲ ಒಂದ್ ಕಡೆ ಸಾರ್ವಜನಿಕರಿಗೆ ನಮ್ಮ ದೇವಿ ನಮ್ಗೆ ಸಿಕ್ತು ಅನ್ನೋ ಭಾವನೆ ಇದೆ, ಅದನ್ನ ವ್ಯಕ್ತಪಡಿಸಿದ್ದಾರೆ. ಸೊ ಹಾಗಾಗಿ ಸಾರ್ವಜನಿಕರು ಮುಖ್ಯ, ಉಳಿದವರು ಎಲ್ಲರೂ ಇರ್ತಾರೆ, ಉಳಿದವರು ಮುಖ್ಯನೇ ಇಲ್ಲ ಅಂತಲ್ಲ. ಆದ್ರೆ ನಂಬರ್ 1 ಆದ್ಯತೆ ಪ್ರಯಾರಿಟಿ ನಾವು ಸಾರ್ವಜನಿಕರಿಗೆ ಕೊಡಬೇಕು, ಸಾಮಾನ್ಯ ಜನಗಳಿಗೆ ಕೊಡಬೇಕು. ಅವರ ಹಕ್ಕುಗಳನ್ನ ಬದಿಗೆ ಸರಿಸಿ ನಾವು ಬೇರೆಯವ್ರದೇ ಗಮನ ಕೊಡುವಂತಹದ್ದು ಪ್ರಜಾಪ್ರಭುತ್ವದ ತತ್ವ ಅಲ್ಲ. ಹಾಗಾಗಿ ಈ ಬಾರಿ ಸಾರ್ವಜನಿಕರಿಗೆ ಆದ್ಯತೆ ಕೊಟ್ಟಿದ್ರಿಂದ ಬಹುಶಃ ಇವತ್ತು ಮುಗಿಯೋದ್ರೊಳಗಡೆ 25ರಿಂದ 26 ಲಕ್ಷ ಜನ ದರ್ಶನ ಆದಂಗೆ ಆಗುತ್ತೆ ಈ ಬಾರಿ. ಹೋದ ವರ್ಷ 17,46,000 ಜನ ದರ್ಶನ ಪಡೆದಿದ್ರು. ಈ ಬಾರಿ 25-26 ಲಕ್ಷ ಆಗಬಹುದು. ಆದಾಯ ನೋಡಿದ್ರು ಕೂಡ ಹೋದ ವರ್ಷ 9,68,00,000 ಆಗಿತ್ತು. ಈ ವರ್ಷ ಬಹುಶಃ 22 ಕೋಟಿ ದಾಟುತ್ತೆ. ಆದಾಯ ಡಬಲ್ಗಿಂತೂ ಹೆಚ್ಚಾಗಿದೆ. ಅಂದ್ರೆ ಇದು ಟಿಕೆಟ್ ಸೇಲ್ಸ್ ಇಂದ. ಇನ್ನು ಉಳಿದಾಗೆ ಹುಂಡಿ ಇನ್ನು ಇದೆಲ್ಲ ಮುಗಿದ ನಂತರ ಆಮೇಲೆ ಎಣಿಕೆ ಮಾಡುವಂತಹದ್ದು ಆಗ್ತದೆ. ಸೊ ಹೋದ ವರ್ಷಕ್ಕಿಂತ ಒಂದು 7-8 ಲಕ್ಷ ಜನ ಹೆಚ್ಚಿಗೆ ಈ ವರ್ಷ ಬಂದಿದ್ದಾರೆ. ಬಂದಂತವರಿಗೆಲ್ಲರಿಗೂ ಸುಗಮವಾಗಿ ದರ್ಶನ ಮಾಡಿಸ್ಲಿಕ್ಕೆ ಸಾಧ್ಯ ಆಗಿದೆ ಅನ್ನುವಂತಹದ್ದು ಸಂತೋಷದ ವಿಷಯ ಜಿಲ್ಲಾಡಳಿತಕ್ಕೆ, ಜಿಲ್ಲೆಯ ಎಲ್ಲ ಜನಗಳಿಗೆ. ಮತ್ತೊಂದು, ಹಾಸನ ಜಿಲ್ಲೆಯ ಖ್ಯಾತಿ ಕೂಡ ರಾಜ್ಯಾದ್ಯಂತ ಹರಡಿದೆ ಇದರಿಂದ. ಯಾಕೆಂದ್ರೆ ಚೆನ್ನಾಗಿ ದರ್ಶನ ಆಯ್ತು ಅಂತೇಳಿ ಎಲ್ಲೋ ಒಂದ್ ಕಡೆ ಹಾಸನ ಜಿಲ್ಲೆಯ ಹೆಸರು ಕೂಡ ಬೆಳಗಿದೆ ಅಂತ ನಾನು ಅನ್ಕೊಳ್ತೇನೆ. ಹಾಸನ ಜಿಲ್ಲೆಗೆ ಇದೊಂದು, ಹಾಸನಾಂಬ ಅಂದ್ರೆ ಹಾಸನ ಜಿಲ್ಲೆಗೆ ಗೌರವದ ಸಂಕೇತ. ಈ ಹಾಸನಾಂಬ ದರ್ಶನದ ಮುಖಾಂತರ ಹಾಸನ ಜಿಲ್ಲೆಯ ಕೀರ್ತಿಯೂ ಕೂಡ ಇನ್ನಷ್ಟು ರಾಜ್ಯಕ್ಕೆ, ಹೊರ ರಾಜ್ಯಗಳಿಗೆ ಹರಡಿದೆ ಅಂತ ನಾನು ಭಾವಿಸ್ಕೊಳ್ತೇನೆ. ಒಟ್ಟಾರೆ ಸುಗಮವಾಗಿ ಕಾರ್ಯಕ್ರಮ ನಡೆದಿದೆ. ಇದರಲ್ಲಿ ಎಲ್ಲ ಸರ್ಕಾರಿ ಅಧಿಕಾರಿಗಳು ಬಹಳ ಶ್ರಮ ವಹಿಸಿ ಹಗಲು ರಾತ್ರಿ ಕೆಲಸ ಮಾಡಿದ್ದಾರೆ. ಎಲ್ಲ MLA, MP, MLCಗಳು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಪಕ್ಷಾತೀತವಾಗಿ ರಾಜ್ಯದ ಎಲ್ಲ ಗಣ್ಯ ವ್ಯಕ್ತಿಗಳು ಸಪೋರ್ಟ್ ಮಾಡಿದ್ದಾರೆ. ಅವರೆಲ್ಲರ ಸಹಕಾರದಿಂದ ಚೆನ್ನಾಗಾಗಿದೆ. ನಾಳೆ ಕೂಡ ಕೆಲವರು ದೇವಸ್ಥಾನಕ್ಕೆ ಬಂದು ಕಾಯ್ತಾ ಕೂತ್ಕೊಂಡ್ಬಿಡ್ತಾರೆ, ಬಾಗ್ಲ ಹಾಕೋ ದರ್ಶನ ಇಲ್ಲ ಅಂದ್ರೂ ಕೂಡ. ನಾಳೆ ಪ್ರೋಸೆಸ್ಗೆಲ್ಲ ಏನ್ ಸೂಚನೆ ನೀಡಿದಿರಾ ಅಥವಾ ಅರ್ಚಕರು ತಮ್ಮ ಬಳಿ ಏನಾರು ಕೇಳ್ಕೊಂಡಿದಾರ ಏನು ಅಂತ? ನಾಳೆ ದಯವಿಟ್ಟು ಸಾರ್ವಜನಿಕರಿಗೆ ಪ್ರವೇಶ ಇರೋದಿಲ್ಲ, ಜನ ಸಹಕಾರ ಕೊಡಬೇಕು ಅಂತ ನಾವು ಕೇಳ್ಕೊಳ್ತೇವೆ. ಯಾಕಂದ್ರೆ ಅವ್ರದ್ದು ವಿಧಿವತ್ತುಗಳು ಏನೇನೋ ಇರ್ತವೆ, ಅದಕ್ಕೆ ನಾವು ಬದಿಗೆ ಸರಿಸೋಕ್ ಆಗೋದಿಲ್ಲ. ಸೊ ಹಾಗಾಗಿ ನಾಳೆ ಸಾರ್ವಜನಿಕರಿಗೆ ದರ್ಶನಾವಕಾಶ ಇರೋದಿಲ್ಲ. ಅನಾವಶ್ಯಕವಾಗಿ ದಯವಿಟ್ಟು ದೇವಸ್ಥಾನದ ಹತ್ರ ಬಂದು ಯಾರು ಕೂಡ ಇಲ್ಲಿ ಗೊಂದಲ ಮಾಡೋದು, ಸೀನ್ ಕ್ರಿಯೇಟ್ ಮಾಡೋದು ಆಗಬಾರ್ದು. ಇಲ್ಲಿವರೆಗೂ ಎಲ್ಲ ನಾವು ನಂಬರ್ 1 ಪ್ರಯಾರಿಟಿ 95% ನಾವು ಸಾರ್ವಜನಿಕರಿಗೆ ಕೊಟ್ಟಿದ್ದೇವೆ. ನಾಳೆ ದಯವಿಟ್ಟು ಸಹಕಾರ ಕೊಡಬೇಕು. ಸಾರ್ವಜನಿಕರು ನಾಳೆ ದೇವಸ್ಥಾನ ಪ್ರವೇಶ ಇರೋದಿಲ್ಲ.
ಇದು ಸಚಿವ ಹಾಸನ ಉಸ್ತುವಾರಿ ಸಚಿವರಾದಂತಹ ಕೃಷ್ಣ ಬೈರೇಗೌಡರು ನೀಡಿದಂತಹ ಮಾಹಿತಿ. ಏನು ಇವತ್ತು 5 ಗಂಟೆಗೆ ಅಂದ್ರೆ ಸಂಜೆ 5 ಗಂಟೆಗೆ ಎಲ್ಲಾ ಪ್ರವೇಶ ದ್ವಾರಗಳನ್ನು ಮುಚ್ಚಲಾಗುತ್ತೆ ದೇವಾಲಯದ ಒಳಕ್ಕೆ ಬರುವಂತದ್ದು. ಹಾಗೆ ನಾಳೆ ಯಾರಿಗೂ ಕೂಡ ಸಾರ್ವಜನಿಕರಿಗೆ ದರ್ಶನ ಅವಕಾಶ ಇಲ್ಲ. ದಯವಿಟ್ಟು ಏನು ಸಾರ್ವಜನಿಕರು ಇದನ್ನ ಅರ್ಥ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಸಚಿವರು ಕೂಡ ಈಗಾಗಲೇ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಜೊತೆಗೆ ಈ ಬಾರಿ ಹಾಸನಾಂಬ ಕಠಿಣ ರೂಲ್ಸ್ ಗಳನ್ನ ಮಾಡಿದ್ರಿಂದ ಒಂದು ರೀತಿ ಒಳ್ಳೆ ರೀತಿ ಸಫಲ ಆಗಿದೆ. ನಾವು ಸಾಮಾನ್ಯ ಜನರಿಗೆ ಏನು ದೇವಿ ದರ್ಶನಕ್ಕೆ ಅವಕಾಶವನ್ನ ನೀಡಿದ್ವಿ, ಅದು ಎಲ್ಲೋ ಒಂದು ರೀತಿ ಎಲ್ಲವೂ ಕೂಡ ಸುಸೂತ್ರವಾಗಿ ನಡೆದಿದೆ ಅನ್ನುವಂತ ಮಾತನ್ನ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡರು ಹೇಳಿರುವಂತದ್ದು. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಇವತ್ತು ಹಾಸನಾಂಬ ದೇವಿ ದರ್ಶನದ ಸಾರ್ವಜನಿಕ ದರ್ಶನಾವಕಾಶಕ್ಕೆ ಕೊನೆ ದಿನ. ಹಾಗೆ ಈ ಬಾರಿ ಕಟ್ಟುನಿಟ್ಟಿನ ವ್ಯವಸ್ಥೆಯನ್ನ ಹಾಸನದ ಉಸ್ತುವಾರಿ ಸಚಿವರಾದ ಕೃಷ್ಣ ಬೈರೇಗೌಡರವರು ಮಾಡಿರುವಂತದ್ದು. ಜೊತೆಗೆ ಇದರಲ್ಲಿ ಒಂದ್ ರೀತಿ ಸಕ್ಸಸ್ ಕೂಡ ಆಗಿದ್ದಾರೆ. ಈಗ ಕೃಷ್ಣ ಬೈರೇಗೌಡರು ಸಚಿವರು ನಮ್ಮ ಜೊತೆ ಇದ್ದಾರೆ. ಸರ್, ಹೇಳಿ, ಕೊನೆ ದಿನ ಅಂತೂ ಹೇಗಾಗುತ್ತೆ ಏನು ಅಂತ ಒಂದು ಕುತೂಹಲ. ಕೊನೆಗೂ ಕೂಡ ಸಾಕಷ್ಟು ಸಂಖ್ಯೆ ನಿಭಾಯಿಸುವಲ್ಲಿ ಜಿಲ್ಲಾಡಳಿತ ಮತ್ತೆ ನೀವು ಎಲ್ಲ ಕೂಡ ಸಫಲ ಆಗಿದ್ದಾರೆ. ಏನ್ ಹೇಳ್ತೀರಾ? ಮತ್ತೆ ಇವತ್ತಿನ ಬಗ್ಗೆ ಏನ್ ಸೂಚನೆ ಕೊಡ್ಲಿಕ್ಕೆ ಹೇಳ್ತೀರಾ ಸರ್? ಇಲ್ಲ, ಇವತ್ತು ಕೊನೆ ದಿನ ಸಾರ್ವಜನಿಕ ದರ್ಶನ 7 ಗಂಟೆಗೆ ದರ್ಶನ ನಿಲ್ಲುತ್ತೆ. ಹಾಗಾಗಿ 5 ಗಂಟೆ ನಂತರ ಬರಬೇಡಿ ಅಂತ ನಾವು ಹೇಳಿದ್ದೇವೆ. ಆದ್ರೂ ಕೂಡ ಜನ ಬರ್ತಾನೆ ಇದ್ದಾರೆ. ನಿನ್ನೆ ರಾತ್ರಿನೂ ಕೂಡ 6 ಗಂಟೆ ಪೂಜೆಗೆ ಕ್ಲೋಸ್ ಆಗಬೇಕಾಗಿತ್ತು. ಆದ್ರೆ ಆ ಸಂದರ್ಭದಲ್ಲೂ ಕೂಡ ದೂರದಿಂದ ಬಂದಿದ್ದಾರೆ. ಇವತ್ತು ಹೆಚ್ಚಾಗಿ ಹಾಸನ ಜಿಲ್ಲೆಯವರಿದ್ದಾರೆ, ಬೇರೆ ಜಿಲ್ಲೆಯವರು ಕೂಡ ಸುಮಾರು ಜನ ಬಂದಿದ್ದಾರೆ. ಆದಷ್ಟು ಬಂದಿರುವಂತವರು 5 ಗಂಟೆಗೆ ಮೊದಲು ಯಾರು ಬರ್ತಾರೆ ಅವರಿಗೆಲ್ಲ ದರ್ಶನ ಮಾಡಿಸಬೇಕು ಅಂತ ನಮ್ಮದು ಸಂಕಲ್ಪ ಇದೆ. ಆದ್ರೆ 5 ಗಂಟೆಗೆ ನಾವು ಗೇಟ್ ಕ್ಲೋಸ್ ಮಾಡಬೇಕಾಗುತ್ತೆ. ದಯವಿಟ್ಟು 5 ಗಂಟೆ ನಂತರ ಬಂದು ಒಳಗೆ ಬಿಡ್ಲೇಬೇಕು ಅಂತ ದಯವಿಟ್ಟು ಅಲ್ಲಿ ಒತ್ತಡ ಮಾಡಬೇಡಿ. ಯಾಕಂದ್ರೆ 7 ಗಂಟೆಗೆ ದರ್ಶನ ನಿಂತ ಕೂಡಲೇ ಜಾತ್ರಾ ಮಹೋತ್ಸವದ ಅಂಗವಾಗಿ ಸಿದ್ದೇಶ್ವರ ಸ್ವಾಮಿದು ರಥಯಾತ್ರೆ ಇರ್ತದೆ. ರಾತ್ರಿಗೆ ಕುಂಡ ಎಲ್ಲ ಇರುತ್ತೆ, ಕೆಂಡ ಆಯುವುದು ಎಲ್ಲ ಇರ್ತದೆ. ಸೊ ಹಾಗಾಗಿ 7 ಗಂಟೆಗೆ ದರ್ಶನ ನಿಲ್ಲಿಸಬೇಕು. ಸೊ ಪ್ರವೇಶ ದ್ವಾರಗಳು 5 ಗಂಟೆಗೆ ಬಂದ್ ಆಗುತ್ತೆ. ಒಟ್ಟಾರೆ ಈಗ ಇಲ್ಲಿವರೆಗೆ ಎಲ್ಲಾ ದಿನಗಳು ಕೂಡ ಅತ್ಯಂತ ಸುಗಮವಾಗಿ ಸಾರ್ವಜನಿಕರಿಗೆ ದರ್ಶನ ಆಗಿದೆ. ಈ ಬಾರಿ ನಂಬರ್ 1 ಪ್ರಯಾರಿಟಿ ನಾವು ಸಾಮಾನ್ಯ ಜನಗಳಿಗೆ ಕೊಟ್ಟಿದ್ದೀವಿ, ಸಾರ್ವಜನಿಕರಿಗೆ ಕೊಟ್ಟಿದ್ದೇವೆ. ಎಲ್ಲ ಒಂದ್ ಕಡೆ ಸಾರ್ವಜನಿಕರಿಗೆ ನಮ್ಮ ದೇವಿ ನಮ್ಗೆ ಸಿಕ್ತು ಅನ್ನೋ ಭಾವನೆ ಇದೆ, ಅದನ್ನ ವ್ಯಕ್ತಪಡಿಸಿದ್ದಾರೆ. ಸೊ ಹಾಗಾಗಿ ಸಾರ್ವಜನಿಕರು ಮುಖ್ಯ, ಉಳಿದವರು ಎಲ್ಲರೂ ಇರ್ತಾರೆ, ಉಳಿದವರು ಮುಖ್ಯನೇ ಇಲ್ಲ ಅಂತಲ್ಲ. ಆದ್ರೆ ನಂಬರ್ 1 ಆದ್ಯತೆ ಪ್ರಯಾರಿಟಿ ನಾವು ಸಾರ್ವಜನಿಕರಿಗೆ ಕೊಡಬೇಕು, ಸಾಮಾನ್ಯ ಜನಗಳಿಗೆ ಕೊಡಬೇಕು. ಅವರ ಹಕ್ಕುಗಳನ್ನ ಬದಿಗೆ ಸರಿಸಿ ನಾವು ಬೇರೆಯವ್ರದೇ ಗಮನ ಕೊಡುವಂತಹದ್ದು ಪ್ರಜಾಪ್ರಭುತ್ವದ ತತ್ವ ಅಲ್ಲ. ಹಾಗಾಗಿ ಈ ಬಾರಿ ಸಾರ್ವಜನಿಕರಿಗೆ ಆದ್ಯತೆ ಕೊಟ್ಟಿದ್ರಿಂದ ಬಹುಶಃ ಇವತ್ತು ಮುಗಿಯೋದ್ರೊಳಗಡೆ 25ರಿಂದ 26 ಲಕ್ಷ ಜನ ದರ್ಶನ ಆದಂಗ ಆಗುತ್ತೆ ಈ ಬಾರಿ. ಹೋದ ವರ್ಷ 17,46,000 ಜನ ದರ್ಶನ ಪಡೆದಿದ್ರು. ಈ ಬಾರಿ 25-26 ಲಕ್ಷ ಆಗಬಹುದು. ಆದಾಯ ನೋಡಿದ್ರು ಕೂಡ ಹೋದ ವರ್ಷ 9,68,00,000 ಆಗಿತ್ತು. ಈ ವರ್ಷ ಬಹುಶಃ 22 ಕೋಟಿ ದಾಟುತ್ತೆ. ಆದಾಯ ಡಬಲ್ಗಿಂತೂ ಹೆಚ್ಚಾಗಿದೆ. ಅಂದ್ರೆ ಇದು ಟಿಕೆಟ್ ಸೇಲ್ಸ್ ಇಂದ. ಇನ್ನು ಉಳಿದಾಗೆ ಹುಂಡಿ ಇನ್ನು ಇದೆಲ್ಲ ಮುಗಿದ ನಂತರ ಆಮೇಲೆ ಎಣಿಕೆ ಮಾಡುವಂತಹದ್ದು ಆಗ್ತದೆ. ಸೊ ಹೋದ ವರ್ಷಕ್ಕಿಂತ ಒಂದು 7-8 ಲಕ್ಷ ಜನ ಹೆಚ್ಚಿಗೆ ಈ ವರ್ಷ ಬಂದಿದ್ದಾರೆ. ಬಂದಂತವರಿಗೆಲ್ಲರಿಗೂ ಸುಗಮವಾಗಿ ದರ್ಶನ ಮಾಡಿಸ್ಲಿಕ್ಕೆ ಸಾಧ್ಯ ಆಗಿದೆ ಅನ್ನುವಂತಹದ್ದು ಸಂತೋಷದ ವಿಷಯ ಜಿಲ್ಲಾಡಳಿತಕ್ಕೆ, ಜಿಲ್ಲೆಯ ಎಲ್ಲ ಜನಗಳಿಗೆ. ಮತ್ತೊಂದು, ಹಾಸನ ಜಿಲ್ಲೆಯ ಖ್ಯಾತಿ ಕೂಡ ರಾಜ್ಯಾದ್ಯಂತ ಹರಡಿದೆ ಇದರಿಂದ. ಯಾಕೆಂದ್ರೆ ಚೆನ್ನಾಗಿ ದರ್ಶನ ಆಯ್ತು ಅಂತೇಳಿ ಎಲ್ಲೋ ಒಂದ್ ಕಡೆ ಹಾಸನ ಜಿಲ್ಲೆಯ ಹೆಸರು ಕೂಡ ಬೆಳಗಿದೆ ಅಂತ ನಾನು ಅನ್ಕೊಳ್ತೇನೆ. ಹಾಸನ ಜಿಲ್ಲೆಗೆ ಇದೊಂದು, ಹಾಸನಾಂಬ ಅಂದ್ರೆ ಹಾಸನ ಜಿಲ್ಲೆಗೆ ಗೌರವದ ಸಂಕೇತ. ಈ ಹಾಸನಾಂಬ ದರ್ಶನದ ಮುಖಾಂತರ ಹಾಸನ ಜಿಲ್ಲೆಯ ಕೀರ್ತಿಯೂ ಕೂಡ ಇನ್ನಷ್ಟು ರಾಜ್ಯಕ್ಕೆ, ಹೊರ ರಾಜ್ಯಗಳಿಗೆ ಹರಡಿದೆ ಅಂತ ನಾನು ಭಾವಿಸ್ಕೊಳ್ತೇನೆ. ಒಟ್ಟಾರೆ ಸುಗಮವಾಗಿ ಕಾರ್ಯಕ್ರಮ ನಡೆದಿದೆ. ಇದರಲ್ಲಿ ಎಲ್ಲ ಸರ್ಕಾರಿ ಅಧಿಕಾರಿಗಳು ಬಹಳ ಶ್ರಮ ವಹಿಸಿ ಹಗಲು ರಾತ್ರಿ ಕೆಲಸ ಮಾಡಿದ್ದಾರೆ. ಎಲ್ಲ MLA, MP, MLCಗಳು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಪಕ್ಷಾತೀತವಾಗಿ ರಾಜ್ಯದ ಎಲ್ಲ ಗಣ್ಯ ವ್ಯಕ್ತಿಗಳು ಸಪೋರ್ಟ್ ಮಾಡಿದ್ದಾರೆ. ಅವರೆಲ್ಲರ ಸಹಕಾರದಿಂದ ಚೆನ್ನಾಗಾಗಿದೆ.
ನಾಳೆ ಕೂಡ ಕೆಲವರು ದೇವಸ್ಥಾನಕ್ಕೆ ಬಂದು ಕಾಯ್ತಾ ಕೂತ್ಕೊಂಡ್ಬಿಡ್ತಾರೆ, ಬಾಗ್ಲ ಹಾಕೋ ದರ್ಶನ ಇಲ್ಲ ಅಂದ್ರೂ ಕೂಡ. ನಾಳೆ ಪ್ರೋಸೆಸ್ಗೆಲ್ಲ ಏನ್ ಸೂಚನೆ ನೀಡಿದಿರಾ ಅಥವಾ ಅರ್ಚಕರು ತಮ್ಮ ಬಳಿ ಏನಾರು ಕೇಳ್ಕೊಂಡಿದಾರ ಏನು ಅಂತ? ನಾಳೆ ದಯವಿಟ್ಟು ಸಾರ್ವಜನಿಕರಿಗೆ ಪ್ರವೇಶ ಇರೋದಿಲ್ಲ, ಜನ ಸಹಕಾರ ಕೊಡಬೇಕು ಅಂತ ನಾವು ಕೇಳ್ಕೊಳ್ತೇವೆ. ಯಾಕಂದ್ರೆ ಅವ್ರದ್ದು ವಿಧಿವತ್ತುಗಳು ಏನೇನೋ ಇರ್ತವೆ, ಅದಕ್ಕೆ ನಾವು ಬದಿಗೆ ಸರ್ಸೋಕ್ ಆಗೋದಿಲ್ಲ. ಸೊ ಹಾಗಾಗಿ ನಾಳೆ ಸಾರ್ವಜನಿಕರಿಗೆ ದರ್ಶನಾವಕಾಶ ಇರೋದಿಲ್ಲ. ಅನಾವಶ್ಯಕವಾಗಿ ದಯವಿಟ್ಟು ದೇವಸ್ಥಾನದ ಹತ್ರ ಬಂದು ಯಾರು ಕೂಡ ಇಲ್ಲಿ ಗೊಂದಲ ಮಾಡೋದು, ಸೀನ್ ಕ್ರಿಯೇಟ್ ಮಾಡೋದು ಆಗಬಾರ್ದು. ಇಲ್ಲಿವರೆಗೂ ಎಲ್ಲ ನಾವು ನಂಬರ್ 1 ಪ್ರಯಾರಿಟಿ 95% ನಾವು ಸಾರ್ವಜನಿಕರಿಗೆ ಕೊಟ್ಟಿದ್ದೇವೆ. ನಾಳೆ ದಯವಿಟ್ಟು ಸಹಕಾರ ಕೊಡಬೇಕು. ಸಾರ್ವಜನಿಕರು ನಾಳೆ ದೇವಸ್ಥಾನ ಪ್ರವೇಶ ಇರೋದಿಲ್ಲ. ಇದು ಸಚಿವ ಹಾಸನ ಉಸ್ತುವಾರಿ ಸಚಿವರಾದಂತಹ ಕೃಷ್ಣ ಬೈರೇಗೌಡರು ನೀಡಿದಂತಹ ಮಾಹಿತಿ. ಏನು ಇವತ್ತು 5 ಗಂಟೆಗೆ ಅಂದ್ರೆ ಸಂಜೆ 5 ಗಂಟೆಗೆ ಎಲ್ಲಾ ಪ್ರವೇಶ ದ್ವಾರಗಳನ್ನು ಮುಚ್ಚಲಾಗುತ್ತೆ, ದೇವಾಲಯದ ಒಳಕ್ಕೆ ಬರುವಂತದ್ದು. ಹಾಗೆ ನಾಳೆ ಯಾರಿಗೂ ಕೂಡ ಸಾರ್ವಜನಿಕರಿಗೆ ದರ್ಶನ ಅವಕಾಶ ಇಲ್ಲ. ದಯವಿಟ್ಟು ಏನು ಸಾರ್ವಜನಿಕರು ಇದನ್ನ ಅರ್ಥ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಸಚಿವರು ಕೂಡ ಈಗಾಗಲೇ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಜೊತೆಗೆ ಈ ಬಾರಿ ಹಾಸನ ಎಂಬ ಕಠಿಣ ರೂಲ್ಸ್ ಗಳನ್ನ ಮಾಡಿದ್ರಿಂದ ಒಂದ್ ರೀತಿ ಒಳ್ಳೆ ರೀತಿ ಸಫಲ ಆಗಿದೆ. ನಾವು ಸಾಮಾನ್ಯ ಜನರಿಗೆ ಏನು ದೇವಿ ದರ್ಶನಕ್ಕೆ ಅವಕಾಶವನ್ನ ನೀಡಿದ್ವಿ, ಅದು ಎಲ್ಲೋ ಒಂದ್ ರೀತಿ ಎಲ್ಲವೂ ಕೂಡ ಸುಸೂತ್ರವಾಗಿ ನಡೆದಿದೆ ಅನ್ನುವಂತ ಮಾತನ್ನ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡರು ಹೇಳಿರುವಂತದ್ದು. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ.